ಸೊ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ವೆರೈಟಿ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ. ಐ ಥಿಂಕ್ ನಾನು ಸುನಿಲ್ 2 ಇಯರ್ಸ್ ಬ್ಯಾಕ್ ಇಲ್ಲಿ ಟೇಸ್ಟ್ ಮಾಡಿದ್ವಿ. ನಮ್ಮ ಮಮ್ಮಿಗೆ ಕುಡ್ಸೋಣ ಅಂತ ಕರ್ಕೊಂಡು ಬಂದೆ. ಸೊ ಇವಾಗ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಅಲ್ವಾ. ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಇನ್ ನಮ್ಮ ಮೈಸೂರು ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಸಿಗೋವಂಥ ವೆರೈಟಿ ಜ್ಯೂಸು ಬೇರೆಲ್ಲೂ ಸಿಗೋದಿಲ್ಲ. ಬಿಕಾಸ್ ನಾನು ಎಲ್ಲೂ ನೋಡೂ ಇಲ್ಲ. ಇದು ತುಂಬಾ ಕ್ರೌಡ್ ಇರುತ್ತೆ. ಸಮ್ಟೈಮ್ಸ್ ನಾವು ಎಷ್ಟು ವೆಯ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತಂದರೆ ಅಷ್ಟು ಕ್ರೌಡ್ ಇರುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಇವತ್ತು ಯಾರೂ ಇರಲಿಲ್ಲ. ನಾವು ಬಂದ್ವಿ, ನಮಗೆ ಯಾವುದು ಬೇಕು ಅದನ್ನು ಆರ್ಡರ್ ಮಾಡಿದ್ವಿ. ಮಮ್ಮಿಗೆ ಶುಗರ್ ಕ್ಯಾನ್ ಮತ್ತು ರಾ ಮ್ಯಾಂಗೋ ಆರ್ಡರ್ ಮಾಡಿದೆ. ನಾನು ಪ್ಯಾಷನ್ ಫ್ರೂಟ್ ಮತ್ತು ಶುಗರ್ ಕ್ಯಾನ್ದು ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ನೀವು ಯಾವ ವೆಜಿಟೇಬಲ್ಸ್ ಯಾವ ಫ್ರೂಟ್ ಬೇಕು ಅಂತ ಕೇಳ್ತೀರಾ ಅದನ್ನೆಲ್ಲ ಹಾಕಿ ಇಲ್ಲಿ ಮಾಡಿಕೊಡ್ತಾರೆ. ಏಯ್ ಹುಷಾರಿಲ್ಲ ಅಂತ ನಾನು ಹುಷಾರಿಲ್ಲ ಅಂದ್ರೂ ಮಾಡಲ್ಲ. ಡವ್ ಮಾಡೋದು ಬರೀ ವಿಡಿಯೋಗೋಸ್ಕರ ಅಲ್ವಾ ಖುಷ್? ನಿಮ್ಮಪ್ಪ ಯಾವತ್ತಾದ್ರೂ ಅಡುಗೆ ಮಾಡುತ್ತಾ? ಮತ್ತೆ ಡವ್ ಮಾಡ್ತೀನಿ. ಮತ್ತೆ ನೋಡಿ ನಿಮ್ಮಪ್ಪ ಸುಳ್ಳು ಹೇಳ್ತಾರೆ. ನಿಮ್ಮ ಪಪ್ಪಂಗೆ ಉಪ್ಪು ಸಾಂಬಾರು ಹೋಗಲ್ವಂತೆ, ಅದಕ್ಕೆ ಸ್ವಲ್ಪ ಬೋಟಿ ಮಾಡದ. ನಿಮ್ಮ ಅಪ್ಪ ಯಾವತ್ತೋ ಬೋಟಿ ಮಾಡಿತ್ತು. ಅದು ಸ್ವಲ್ಪ ಆಯ್ತಾ? ಅದು ಅಷ್ಟೇ ಒಂದು 5-6 ಪೀಸ್ ಮಾಡಿ ಮಧ್ಯೆ ದಟ್ಸ್ ಇಟ್. ತುಂಬ ಮಾಡೋದು ಬೇಡ. ನೋಡಿ ಫ್ರೆಂಡ್ಸ್, ಮನೆ 2 ಅಡುಗೆ ಮಾಡಬೇಕು. ಉಪ್ಪು ಸಾಂಬಾರು ಮಾಡಿದ್ದೀನಿ. ಎಲ್ಲ ತರಕಾರಿ ಬಿಡಿ, ಸಾಕು ವಾಶ್ ಮಾಡ್ಬೇಕೀಗ. ಥ್ಯಾಂಕ್ ಯು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇಲ್ಲೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಸಡನ್ನಾಗಿ ಬ್ಯಾಂಗ್ಳೂರ್ಗೆ ಹೋಗೋ ಒಂದು ಕಾಲ್ ಬರುತ್ತೆ. ಪ್ರಮೋಷನ್ ಇದೆ, ಇಮಿಡಿಯೇಟ್ಲಿ ಬಂದು ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ. ಸೊ ಓಕೆ ಅಂತ ಅಂದ್ಬಿಟ್ಟು ನೈಟ್ ಕನ್ಫರ್ಮ್ ಆಯಿತು. ಐ ಥಿಂಕ್ 10:30 11ಗೆ ಕನ್ಫರ್ಮ್ ಆದಮೇಲೆ ಮಾರ್ನಿಂಗ್ ಬೇಗ 5 o'clock ಎದ್ದು ರೆಡಿಯಾಗಿ ನಾನು 6:45ಗೆ ಒಂದು ಟ್ರೈನ್ ಇದೆ, ಅದನ್ನು ರೀಚ್ ಆಗಿ ಸೊ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರ್ಗೆ ಬಂದು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಎಷ್ಟು ಕತ್ಲೆ ಇತ್ತು ಆ್ಯಂಡ್ ಇವತ್ತು ಎಷ್ಟು ಚಳಿ ಇತ್ತು ಅಂತಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚಳಿ ಇತ್ತು. ಸೊ ನಾನು ಸುನಿಲ್ ಇಬ್ಬರೂ ಕ್ಯಾಪು ಜಾಕೆಟ್ಸ್ ಎಲ್ಲ ವೇರ್ ಮಾಡ್ಕೊಂಡು ಫುಲ್ ಕವರ್ ಮಾಡಿಕೊಂಡು ಬಂದಿದ್ದೀವಿ. ಬಟ್ ಏನೂ ಮಾಡೋಂಗಿಲ್ಲ, ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟಿಯ ಪ್ರಮೋಷನ್ಸ್ ಮುಗಿಸ್ಬೇಕಂದ್ರೆ ಮುಗಿಸ್ಲೇಬೇಕು. ನಾವು ಹೇಳಿದ ಡೇಟ್ಗೆ ಫಿಕ್ಸ್ ಆಗಿಲ್ಲ ಅಂದರೆ ಅವ್ರು ಹೇಳಿದ ಡೇಟ್ಗಾದರೂ ಕನ್ಫರ್ಮ್ ಆಗೇ ಆಗುತ್ತೆ. ಇವಾಗ ಬಂದ್ವಿ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲೇ ಒಂದು ಸೂಪರ್ ಡೂಪರ್ ಹೋಟೆಲ್ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಇಬ್ಬರು ಸೇಮ್ ಇಡ್ಲಿ ವಡೆ ಸಾಂಬಾರು ತಗೊಂಡ್ವಿ. ನಾನು ಯಾವಾಗಲೂ ಇಡ್ಲಿ ಅಷ್ಟು ಪ್ರಿಫರ್ ಮಾಡಲ್ಲ, ಬಟ್ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಇಡ್ಲಿ ವಡೆ ತಗೊಂಡೆ. ಓಕೆ, ಚೆನ್ನಾಗಿತ್ತು. ಬಟ್ ನಾವು ಮನೇಲಿ ಮಾಡೋ ಇಡ್ಲಿಗೂ ಇಲ್ಲಿ ಇಡ್ಲಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಇದೆ ಅಂತ ಹೇಳ್ಬೋದು, ಮೆಟ್ರೋಗೆ ಹೋಗಬೇಕು. ನಾನು ಆಮೇಲೆಲ್ಲ ರೆಡಿಯಾಗಿ ಶೂಟ್ಗೆ ರೆಡಿ ಆಗಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ವಿ ಮೆಟ್ರೋಗೋಸ್ಕರ. ಇನ್ನು 4 ಮಿನಿಟ್ಸಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋ ಫುಲ್ ಖಾಲಿ ಇದೆ, ಬಟ್ ಮೆಟ್ರೋ ಫುಲ್ ಫಿಲ್ ಆಗಿಬಿಟ್ಟಿರುತ್ತೆ. ಆ ಮೆಟ್ರೋ ಬಂದು ನಿಂತಿದ ತಕ್ಷಣ ಎಷ್ಟು ರಶ್ ಇರುತ್ತೆ ಅಂದರೆ, ಬಿಕಾಸ್ ಬೆಳಿಗ್ಗೆನೇ ನಾವು ಬಂದಿರೋದ್ರಿಂದ ಆಫೀಸ್ಗೆ ಕಾಲೇಜ್ಗೆ ಎಲ್ಲ ಹೋಗೋರು ಫುಲ್ ರಶ್ ಆಗಿಬಿಟ್ಟಿರ್ತಾರೆ. ಎಸ್, ಇವಾಗ ಇನ್ನೇನು ಬಂತು, ಹಾಗಾಗಿ ನಾನು ಡೈರೆಕ್ಟ್ ಲೊಕೇಶನ್ಗೆ ಹೋಗಿದ್ದೀನಿ. ಇದೊಂದು ಬಂದು ಆಫೀಸ್ ಹೈರಿಂಗ್ ನಡೀತಾ ಇದೆ. ಅಂದರೆ ಇವ್ರದ್ದು ಇನ್ನೂ ಒಂದು ಬ್ರ್ಯಾಂಚ್ ಓಪನ್ ಆಗ್ತಿದೆ. ಆ ಆಫೀಸ್ಗೆ ತುಂಬಾ ಹೈರಿಂಗ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಜನ ಬೇಕಾದರೂ ಅಪ್ಲೈ ಮಾಡ್ಬೋದು, ಆ ಥರ ಆಪರ್ಚುನಿಟಿ ಇದೆ. ಬಟ್ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಇವರ ಆಫೀಸಿಂದ, ವರ್ಕರ್ಸ್ಗಾಗಿರ್ಬೋದು, ವರ್ಕ್ ಮಾಡೋರ್ಗಾಗಿರ್ಬೋದು, ಆ್ಯಂಡ್ ಫುಡ್ ಫೆಸಿಲಿಟಿ ಆಗಿರ್ಬೋದು, ಸ್ಯಾಲ್ರಿ, ಇನ್ಸೆಂಟಿವ್ ಆಗಿರ್ಬೋದು, ಎಲ್ಲ ತುಂಬಾ ಪ್ರಾಫಿಟ್ ಇದೆ. ಇದು ಬಂದುಬಿಟ್ಟು ಕಂಪ್ಲೀಟ್ ಡೀಟೇಲ್ ಬೇಕು ಈ ಪ್ರಮೋಷನ್ ಬಗ್ಗೆ. ನೀವು ಏನಾದರೂ ವರ್ಕ್ ಮಾಡ್ತೀರಾ, ಪಾರ್ಟ್ ಟೈಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಫುಲ್ ಟೈಮ್ ವರ್ಕ್ ಕೂಡ ಮಾಡ್ಬೋದು ನೀವು ಅಲ್ಲೇನೇ. ಅದನ್ನು ಕಂಪ್ಲೀಟ್ ಮಾಹಿತಿ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಶೂಟೆಲ್ಲ ಮುಗಿದ್ಮೇಲೆ ಅಲ್ಲೇ ಎಲ್ಲರೂ ಊಟ ಮಾಡಿದ್ವಿ. ಊಟ ಕೂಡ ತರಿಸಿದ್ರು, ತುಂಬಾ ಚೆನ್ನಾಗಿತ್ತು. ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ಬಿರಿಯಾನಿ
ಆ್ಯಂಡ್ ಸ್ಟಾರ್ಟರ್ಸ್ ಎಲ್ಲ ತರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಅಂದರೆ ಅವ್ರ ಟೀಮ್ ಮೆಂಬರ್ಸ್ ಎಲ್ಲರೂ ಇನ್ನೊಂದು ಬ್ರ್ಯಾಂಚ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಬಂದಿದ್ರು. ಬಿಕಾಸ್ ಅವರು ಹೆಲ್ಪ್ ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ವೀಡಿಯೋಸ್ ಎಲ್ಲ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ನಾನು ಮಮ್ಮಿ ಇಬ್ರು ಸ್ವಲ್ಪ ಮೀನಾ ಬಜಾರ್ಗೆ ಹೋಗ್ತಾ ಇದ್ವಿ. ನಾನು ಅವತ್ತೇ ಹೇಳಿದ್ದೆ ಸ್ಯಾರಿ ಎಲ್ಲ ಕಂಪ್ಲೀಟ್ ಶಾಪಿಂಗ್ ಆಯಿತು ಮದುವೆಗೆ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಚಿಂಗ್ ಅಂತೂ ಒಂದು ಕೊಟ್ಟಿಲ್ಲ ಇನ್ನು ಅಂತ. ಬಿಕಾಸ್ ವರ್ಕಿಂಗ್ ಎಲ್ಲ ಇರುತ್ತಲ್ವ, ವರ್ಕ್ ಮಾಡಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು. ಸೊ ಹಾಗಾಗಿ ವರ್ಕ್ ಮಾಡಿಸ್ಬೇಕು ಇಲ್ಲಿ ಎಲ್ಲನೂ ಅಂತ ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಹೇಳ್ತಾರೆ. ಬಟ್ ಮೀನಾ ಬಜಾರಲ್ಲಿ ಅವರೇ ವರ್ಕ್ ಮಾಡಿ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ದಟ್ಸ್ ವೈ ನಾವು ವರ್ಕ್ ಎಲ್ಲ ಮಾಡಿಸ್ಬೇಕು ಬ್ಲೌಸ್ನ ಅಂತಂದರೆ ಅಲ್ಲಿಗೆ ಹೋಗೋದು. ಇಷ್ಟು ದಿನ ಟೈಮ್ ಆಗಿರಲಿಲ್ಲ. ಟೈಮ್ ಆದ್ರೂ ಅವರು ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಇರ್ತಾ ಇರಲಿಲ್ಲ ಶಾಪಲ್ಲಿ. ಇವತ್ತು ಓಕೆ ಬನ್ನಿ ಇವತ್ತು ಇರ್ತೀನಿ, 1-2 o'clockವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇರೋ ಬರೋ ಸ್ಯಾರಿಗಳೆಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸ್ಟಿಚಿಂಗ್ ಕೊಡೋಣ ಅಂತ. ಸೊ ಹಾಗಾಗಿ ಇರೋ ಬರೋ ಸ್ಯಾರಿಗಳೆಲ್ಲ ತಗೊಂಡು ಇವಾಗ ಸ್ಟಿಚಿಂಗು ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಂದು ಒಂದಷ್ಟು ಆಲ್ಟ್ರೇಷನ್ ಮಾಡಿಸೋದಿತ್ತು, ಟಾಪು ಅದನ್ನು ಬೇರೆ ಕಡೆ ಮಾಡಿಸ್ಬೇಕು. ಸಿಂಪಲ್ ಸ್ಯಾರಿಗಳನ್ನ ಬೇರೆ ಕಡೆ ಸ್ಟಿಚಿಂಗ್ಗೆ ಕೊಡಬೇಕು. ಇನ್ನು ವರ್ಕ್ ಬ್ಲೌಸ್ನ ಇನ್ನೊಂದು ಕಡೆ. ಇವತ್ತು ಆಲ್ಮೋಸ್ಟ್ 1 to 2:30 ಆಗ್ಬೋದು. ಇನ್ನೇನು 12 ಆಗಕ್ಕೆ ಬಂದಿದ್ದೆ ಟೈಮು. ಅಷ್ಟರಲ್ಲಿ ಎಲ್ಲನೂ ಕವರ್ ಮಾಡ್ಕೊಂಡು ಬಂದ್ಬಿಡೋಣ ಇವತ್ತು ಫ್ರೀಯಾಗಿ. ಯಾಕಂದರೆ ಪ್ರಮೋಷನ್ ಅದು ಇದು ಅಂತ ಅಲ್ಲಿ ಹೋದ್ವಿ ಅಂತಂದರೆ ಅದು ಕಂಪ್ಲೀಟ್ ಡೇ ವೇಸ್ಟೆಡು. ಅದ್ರ ನೆಕ್ಸ್ಟ್ ಡೇ ನಾವು ಕಾಲ್ ಮಾಡಿದ್ರೆ ಅವ್ರು ಸಿಗಲ್ಲ, ಅವರು ಬನ್ನಿ ಅಂತಂದರೆ ನಾವು ಅಟ್ ಪ್ರೆಸೆಂಟ್ ಮನೇಲಿರಲ್ಲ, ಹೀಗೆಲ್ಲ ಆಗಿಬಿಡುತ್ತೆ. ಆಮೇಲೆ ಡಿಲೇ ಆದರೆ ನಮಗೂ ಬ್ಲೌಸ್ ಎಲ್ಲ ಸಿಗೋದು ಸ್ವಲ್ಪ ಡಿಲೇ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗಲೇ ಕೊಡೋಕೆ ಹೋಗ್ತಾ ಇದ್ವಿ. ಬನ್ನಿ ಯಾವ ಥರ ಡಿಸೈನ್ ವರ್ಕ್ ಎಲ್ಲ ಮಾಡಿಸ್ತೀವಿ ಆ್ಯಂಡ್ ಒಂದಷ್ಟು ಇನ್ಫಾರ್ಮೇಷನ್ ಪ್ರೈಸ್ ಬಗ್ಗೆ ಎಲ್ಲನೂ ಅಲ್ಲೇ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ಇವಾಗ ನಾನು ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ಬೇಕಿತ್ತಲ್ಲ, ಸ್ಟಿಚಿಂಗು ಕೊಡೋಣ ಅಂತ ಬಂದ್ವಿ. ನಾನು ರೆಗ್ಯುಲರಾಗಿ ಕೊಡೋ ಒಂದು ಬ್ಲೌಸ್ ಶಾಪೇ ಬೇರೆಯೇ, ಅದು ತಾಜ್ ಫ್ಯಾಷನ್ ಅಂತ ಮೀನಾ ಬಜಾರಲ್ಲಿ. ನಾನು ಅಲ್ಲಿಗೆ ಕೊಡೋದು. ಮಮ್ಮಿ ಇಲ್ಲಿಗೆ ಬಂದಿದ್ದಾರೆ. ಇವ್ರ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿಸಿದ್ದಾರೆ ಅವ್ರ ಸಿಸ್ಟರ್ಸ್ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದರು. ಅಂದರೆ ಎಲ್ಲ ಅಕ್ಕಪಕ್ಕನೇ ಇರೋದು, ಸಿಕ್ಕಾಪಟ್ಟೆ ಇದೆ ಮೀನಾ ಬಜಾರಲ್ಲಿ. ಬಟ್ ಸ್ವಲ್ಪ ಪ್ರೈಸಲ್ಲಿ ವೇರಿಯೇಷನ್ಸ್ ಇರುತ್ತೆ. ಅವ್ರು ರೆಫರ್ ಮಾಡ್ತಾರೆ ನಮಗೆ, ಈ ಥರ ಡಿಸೈನ್ ಮಾಡಿಸಿ, ಈ ಥರ ಡಿಸೈನ್ ಮಾಡಿಸಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಮೀನಾ ಬಜಾರಲ್ಲಿ ಇರೋವಂಥ ಪ್ರೈಸ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ನಮ್ಮ ಮೈಸೂರಲ್ಲಿ. ನಾವು ಇರುವಂಥ ಲೊಕೇಶನ್ನಲ್ಲಿ ಅಕ್ಕಪಕ್ಕ ನಾವು ಬೊಟಿಕ್ಸಲ್ಲೆಲ್ಲ ಕೊಟ್ವಿ ಅಂತಂದರೆ ಅವರು ಒಂದು ಇಲ್ಲಿ ಸ್ಟಿಚ್ ಮಾಡೋ ವರ್ಕ್ ಬ್ಲೌಸ್ಗೂ ಅಲ್ಲಿಗೆ ಹೇಳೋದಕ್ಕೂ 2 ಪಟ್ಟು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವರು 3,000 3.5 ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ 1,200 1,500ಗೆ ಮುಗಿಸ್ಕೊಡ್ತಾರೆ ವರ್ಕ್ನ. ಸೊ ಅಲ್ಲಿ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಇವಾಗ ಜಿಮ್ಮಿಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.